ಹಾಯ್ ನಮಸ್ಕಾರ. ಈ ವಿಡಿಯೋ ಮಾಡೋಕ್ಕೇನಪ್ಪ ಕಾರಣ ಅಂತಂದರೆ, ನನ್ನ ಅವಳಿ ಜವಳಿ ಮಕ್ಕಳದು ವಿಡಿಯೋ ಹಾಕ್ತಾ ಇದ್ದೀನಿ. ಸೊ ಅದೇನೆಂದರೆ, ಚಿಕ್ಕ ಮಕ್ಕಳು ಇರುವಾಗಿಂದದ ವೀಡಿಯೋಸ್ ಇವಾಗ ಹಾಕ್ತಾ ಇದ್ದೀನಿ. ಬಟ್ ಏನಂದರೆ, ಚಿಕ್ಕ ಮಕ್ಕಳಿದ್ದಾಗ ನಾನು ಹಾಕಿರಲಿಲ್ಲ. ಯಾಕಂದರೆ ದೃಷ್ಟಿ ಆಗಿಬಿಡುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಜಾಸ್ತಿ ಹಾಕ್ತಿರ್ಲಿಲ್ಲ. ಕಡಿಮೆ ವೀಡಿಯೋಸ್ ಒಂದೇ ಹಾಕಿದ್ದೆ, ಅಷ್ಟು ಬಿಟ್ಟರೆ ಜಾಸ್ತಿ ಹಾಕಿಲ್ಲ. ಬಟ್ ಇನ್ನು ಜಾಸ್ತಿ ಇರೋ ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಇವಾಗ ಹೆಂಗೋ ಮಕ್ಕಳು ದೊಡ್ಡರಾಗಿದ್ದಾರಲ್ಲ ಅಂತಂದೇಳಿ ಹಾಕ್ತಾಯಿದ್ದೀನಿ. ಬಟ್ ಇವಾಗ ಯಾಕಂದರೆ ಕೆಲವರಿಗೆಲ್ಲ ಗೊತ್ತಿಲ್ಲ, ಈಗ ದೊಡ್ಡವರಾಗಿದ್ದಾರೆ ಅನ್ನೋ ವಿಷಯ ಗೊತ್ತಿಲ್ಲ. ಬಟ್ ಇವಾಗ ಕಮೆಂಟ್ಗಳು ಏನು ಬರ್ತಾ ಇದೆ ಅಂದರೆ, ಅಕ್ಕ ಚಿಕ್ಕ ಮಕ್ಕಳು ವೀಡಿಯೋ ಹಾಕಬೇಡಿ, ದೃಷ್ಟಿ ತೆಗೀರಿ, ಆಮೇಲೆ ಗೋಣೆಲ್ಲ ಸೊಟ್ಟ ಇಡಬೇಡಿ, ಅದೇ ಅಭ್ಯಾಸ ಆಗಿಬಿಡುತ್ತೆ, ಮತ್ತು ಒಂದು ಸ್ವಲ್ಪ ಕಾಲುಗಳು ಸೀದಾ ಇಡಿ, ಈ ಥರ ಎಲ್ಲ ಕಮೆಂಟ್ ಮಾಡ್ತಾಯಿದ್ರಿ. ಬಟ್ ಎಲ್ಲರಿಗೂ ರಿಪ್ಲೈ ಕೊಡೋಕ್ಕಾಗ್ತಿದ್ದೀನಿ. ಬಟ್ ಏನಂದರೆ, ಎಲ್ಲರಿಗೂ ಕೊಡೋಕ್ಕಾಗ್ತಾ ಇಲ್ಲ ರಿಪ್ಲೈ. ಹಾಗಾಗಿ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಈಗ ಮಕ್ಕಳಿಗೆ 2.5 ವರ್ಷ ಆಗಿದೆ, ಹಾಗಾಗಿ ನಾನು ಮಕ್ಕಳದ್ದು ವಿಡಿಯೋ ಹಾಕ್ತಾಯಿದ್ದೀನಿ. ಬಟ್ ಕಾರಣ ಏನಂದರೆ, ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟಿದೆ, ಎಲ್ಲ ಡಿಲೀಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಹಂಗಂತಂದೇಳಿ ಅದಕ್ಕೋಸ್ಕರ ಇವಾಗ ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ಬಟ್ ನನಗೆ ಬೇಕಾದಾಗ ನಾನು ಆ ವಿಡಿಯೋನ ತಗೋಬೋದು. ಹಾಗಾಗಿ ಗೊತ್ತಾಯ್ತಾ, ಯಾರು ತುಂಬ ಕೇರಿಂಗ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಟ್ 1 ಮಿಲಿಯನ್ವರೆಗೂ 2 ಮಿಲಿಯನ್ವರೆಗೂ ಯೂಸ್ ಹೋಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ ಫೇಸ್ಬುಕ್ಕಲ್ಲಿ ಅಂತೂ ನಿಜವಾಗ್ಲೂ. ಬಟ್ ಈ ಥರ ಮೆಸೇಜ್ ಮಾಡ್ತಾ ಇದ್ದೀರಲ್ವ, ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯುವರ್ ಕೇರಿಂಗು. ಮಕ್ಕಳಿಗೆ 2.5 ವರ್ಷ ಆಗಿದೆ. ಇವಾಗ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ದೃಷ್ಟಿ ಆಗುತ್ತೆ. ಅವಳಿ ಮಕ್ಕಳಿಗೆ ಕಮೆಂಟ್ಸಿಗೆ ಪಾರ್ಟ್ 2 ಆಗಿರುತ್ತೆ. ಅದು ವಿಡಿಯೋ ಲೆಂತ್ ಆಗಿಬಿಡ್ತು, ಅದಕ್ಕೋಸ್ಕರ ಸ್ಟಾಪ್ ಮಾಡಿ ಬಿಟ್ಟೆ. ಅದಾದಮೇಲೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಗಾಯ್ಸ್. ತುಂಬ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಿಜವಾಗ್ಲೂ ಮಕ್ಕಳ ಬಗ್ಗೆ ತುಂಬ ಕೇರಿಂಗ್ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ. ಅದರಲ್ಲಿ ಬೇರೆ ಒಂದು ಮಗು ಸಾಕೋದೇ ಕಷ್ಟ ಅಂತದ್ರಲ್ಲಿ ನೀವು 2 ಮಗುನ ಹೆಂಗೆ ಸಾಕಿದ್ರಿ, ಹೆಂಗೆ ಮೇಂಟೈನ್ ಮಾಡಿದ್ರಿ ಅಂತಂದೇಳಿ ಕೆಲವರು ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಕ್ವಶನ್ಗಳಿರುತ್ತೆ. ಯಾಕಂದರೆ ಸಾಕಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದ್ರ ಬಗ್ಗೆ ಏನು ಅಂತಂದೇಳಿ. ಅದು 1 ಮಗು ಆಗಲಿ ಅಥವಾ 2 ಮಗು ಆಗಿರಲಿ, ಸಾಕಿದ್ರ ಬಗ್ಗೆ ಗೊತ್ತಾಗಿರುತ್ತೆ, ಬೇರೆ ಯಾರಿಗೂ ಗೊತ್ತಾಗಲ್ಲ ಗಾಯ್ಸ್. ಹೇಳ್ಬೇಕಂದ್ರೆ ಇವಾಗ ಅಕ್ಕಪಕ್ಕದವ್ರಿಗೂ ಹೇಳ್ಬಿಡ್ತಾರೆ, ಅಯ್ಯೋ ಯಾರು ಎತ್ತಿಲ್ವಾ, ನೀವು ಒಬ್ಬಳೇ ಎತ್ತಿದೆಯಾ ಅಂತಂದೇಳಿ ಹೇಳ್ತಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಬಟ್ ಏನಂದರೆ, ನಾವಿದ್ದೀವಲ್ವ, ನಾವು ಸಾಕಿರ್ತೀವಲ್ವ, ನಮಗೆ ಗೊತ್ತಿರುತ್ತೆ ಅವು ಎಷ್ಟು ಕಾಟ ಕೊಡ್ತವೆ, ಹೆಂಗೆ ಮಾಡ್ತವೆ ಅಂತಂದೇಳಿ. ಬಟ್ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ತಾಯಿ ಮಾತ್ರ ಅನುಭವಿಸಿರ್ತಾಳೆ ಪ್ರತಿಯೊಂದೂ. ಅವು 1 ನಿಮಿಷ ಚೆನ್ನಾಗಿರ್ತವೆ, ಇನ್ನೂ 1 ನಿಮಿಷಕ್ಕೆಲ್ಲ ಜಗಳ ಜಗಳ ಜಗಳ. ಇವು ನನಗೆ ಬೇಕು, ನಿನಗೆ ಬೇಕು, ಈ ಥರ. ಇವಾಗ ಅವಳೇನಾದರೂ ಬಟ್ಟೆ ಹಾಕ್ಕೊಂಡಿದ್ದಾಳೆ ಅಂದರೆ ಅವಳ ಬಟ್ಟೆ ಇವಳಿಗೆ ಬೇಕೇ ಬೇಕು. ಅವಳದ್ದು ಏನಾದರೂ ಚೆನ್ನಾಗಿ ಕಾಣಂಗಿಲ್ಲ, ಚೆನ್ನಾಗಿ ಕಂಡ್ರೆ ಸಾಕು ನನಗೆ ಬೇಕು, ಈ ಥರ. ಈಗ ಆಟ ಸಾಮಾನಾದರೂ ಅಷ್ಟೇ, 2 ಇರುತ್ತೆ, 2 ಐಟಮ್ ಇದ್ರೂ 2 ನನಗೆ ಬೇಕು, ಅವಳಿಗೆ ಯಾಕೆ ಕೊಡಬೇಕು, ಈ ಥರ ಜಗಳಗಳು. ಆ ಥರ ಯಾವಾಗ ನನ್ನ ಮಕ್ಕಳಿಗೆ 7 ತಿಂಗಳು ಆಯಿತು ಗಾಯ್ಸ್, ಹೇಳ್ಬೇಕಂದ್ರೆ ಆವಾಗಿಂದ ಈಗ 2.5 ವರ್ಷ ಆದ್ರೂ ಗುಟ್ಟಿಗೆ ಅವ್ರ ಜಗಳ ಇನ್ನೂ ನಿಂದಿರ್ತಾನೇ ಇಲ್ಲ. ಆ ಥರ ಜಗಳ ಆಡ್ತಾರೆ. ಮತ್ತು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಏನಂದರೆ, ನಾವು ಮಧ್ಯೆ ಹೋಗಿರ್ತೀವಿ, ಜಗಳ ಬಿಡಿಸಿರ್ತೀವಿ, ಬಿಡಿಸಿದ ಮೇಲೆ ಅವು ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ಒಂದಾಗ್ಬಿಟ್ಟಿರ್ತವೆ. ಆ ಥರ ಹಿಂಗೆಲ್ಲ ಮಾಡ್ತವೆ ಮಕ್ಕಳು. ಬಟ್ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಆರಾಮಾಗಿರಿ, ಮಕ್ಕಳು ನೋಡಿಕೊಂಡು ನಿಮ್ಮ ಸಂಸಾರ ನೋಡಿಕೊಂಡು ಖುಷಿ. ಅವಳಿ ಮಕ್ಕಳ ಬಗ್ಗೆ ತುಂಬ ಕಷ್ಟ ಬಿದ್ದು ಸಾಕಿದ್ದೀರಾ ಅಂತಂದೇಳಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. 1 ಮಗು ಸಾಕೋದೇ ಕಷ್ಟ ಅಂತದ್ರಲ್ಲಿ 2 ಮಕ್ಕಳನ್ನ ಹೆಂಗೆ ಸಾಕಿದ್ರಿ ನೀವು ಅಂತಂದೇಳಿ ಕೇಳ್ತಾ ಇರ್ತೀರ ಕೆಲವರೆಲ್ಲ. ಬಟ್ ಅವರಿಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಉತ್ತರ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು ಒಂದು ಪ್ರೆಗ್ನೆಂಟ್ ಆದಾಗಲಿದ್ದ ಯಾವ ಥರ ಎಲ್ಲ ಕಷ್ಟ ಬಿದ್ದಿದ್ದೀನಿ, ಯಾವ ಥರ ಮಕ್ಕಳು ಸಾಕಿದ್ದೀನಿ, ಆಮೇಲೆ ಪ್ರತಿಯೊಂದು ಡೌಟ್ಸ್ಗೂ ಕಮೆಂಟ್ಸ್ಗಳು ನಾನು ಉತ್ತರ ಕೊಟ್ಟಿದ್ದೀನಿ ವಿಡಿಯೋ ಮೂಲಕ. ಮತ್ತು ಮಕ್ಕಳ ಬಗ್ಗೆ ಯಾವ ಥರ ನೋಡ್ಕೋಬೇಕು, ಏನು ಎತ್ತ ಅಂತ ಪ್ರತಿಯೊಂದು ವಿಡಿಯೋನು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ನೈನಾ ಜಿ ಹೆಗ್ಡೆ ಟ್ವಿನ್ಸ್ ಓಲ್ಗಸ್ ಅಂತ ಇದೆ. ತುಂಬ ಜನ ಕಮೆಂಟ್ ಮಾಡಿರೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಯಾರಿಗಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಮಕ್ಕಳ ಬಗ್ಗೆ ತಿಳ್ಕೊಳ್ಳೋದಾಗಲಿ, ಅಥವಾ ಅವ್ರು ಹುಟ್ಟಿದಾಗ ಎಷ್ಟು ವೇಟ್ ಇದ್ದರು, ನಂದು ಸಿಜರಿನ್ನ, ನಾರ್ಮಲ್ಲ, ಮತ್ತು ಯಾವ ಥರ ಎಲ್ಲ ಪ್ರೋಸೆಸ್ ಎಲ್ಲ ಇತ್ತು ಅನ್ನೋದನ್ನು ಪ್ರತಿಯೊಂದು ನಾನು ವಿಡಿಯೋಲ್ಲಿ ಹಾಕಿದ್ದೀನಿ. ಹೋಗಿ ನೀವು ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಬೋದು. ನಂದು ಯೂಟ್ಯೂಬ್ ಚಾನಲ್ ನೈನಾ ಜಿ ಹೆಗ್ಡೆ ಓಲ್ಗಸ್ ಅಂತ ಇದೆ, ಟ್ವಿನ್ಸ್. ಆಮೇಲೆ ಅದಾದಮೇಲೆ ಫೇಸ್ಬುಕ್ ಇವಾಗ ರೀಸೆಂಟಾಗಿ 2 ವಾರ ಆಯಿತು, ಅದನ್ನು ಅಲ್ಲಿನೂ ಓಪನ್ ಮಾಡಿದ್ದೀನಿ. ಬಟ್ ಇವಾಗ ಏನಂದರೆ ದೊಡ್ಡವರಾಗಿರೋದು, ಮತ್ತು ನಾನು ಓಲ್ಡ್ ವೀಡಿಯೋಸ್ ಎಲ್ಲ ಹಾಕ್ತಾ ಇದ್ದೀನಿ. ಬಟ್ ಮಕ್ಕಳು ಹುಟ್ಟಿದಾಗಿಂದನೂ ಆವಾಗ ಪ್ರತಿಯೊಂದು ಆನ್ಸರ್ ಮಾಡಿದ್ದೀನಿ, ಅದ್ರ ಬಗ್ಗೆ ಬೇಕಾದ್ರೆ ನೀವು ಅಲ್ಲಿ ನೋಡ್ಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಆಮೇಲೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು.